ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ನಮಗೆ ಸುಮಾರು ಒಂದು ಮೂರ್ನಾಲ್ಕು ದಿವಸದ ಹಿಂದೆ 5 ದಿವಸ ಹಿಂದೆ ನನಗೆ ಗಬ್ಬರ್ ಸಿಂಗಣ್ಣವರು ಫೋನ್ ಮಾಡಿದ್ರು. ಈ ಥರ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ, ಅವ್ರಿಗೆ ಮಗಳ ಮದುವೆ ಇದೆ, ದಯವಿಟ್ಟು ನೀವು ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತೇಳಿ. ಸರಿ, ನಮ್ಮ ಚಾಲಕರ ಹತ್ರ ಕೇಳ್ತೀನಪ್ಪ, ಏನು ಸಹಾಯ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ಮೇಲೆ ನಾನು ಅನೌನ್ಸ್ಮೆಂಟ್ ಮಾಡಿದೆ. ರೇಷನ್ ಕೊಡಬೇಕಾಗಿತ್ತು, ಅದು ಬೇಡ, ನಾವು ಎಲ್ಲ ಕ್ಯಾಟ್ರಿಂಗ್ ಕೊಟ್ಟಿದ್ದೀನಿ ಅಂದರು. ಅದಾದಮೇಲೆ ಸರಿ ಎಲ್ಲರೂ ಎಷ್ಟು ಹಾಕ್ತೀರೋ ಹಾಕಿ ಅಂತ ಹೇಳಿದ್ಮೇಲೆ 1000, 500, 200, 300 ಈ ರೀತಿಯಲ್ಲಿ ಎಲ್ಲರೂ ಕೂಡ ಹಾಕಿದ್ದಾರೆ. ನಮ್ಮ ಸಂಘಟನೆಯ ಖಜಾನ್ಸಿ ಅವರು ಕೂಡ ಅವರು ಕೂಡ ಸಹಾಯ ಮಾಡಿದ್ರು. ಭಾಳಷ್ಟು ಸಹಾಯಗಳಾಗ್ತಾ ಇದೆ. ನಮ್ಮ ಸಂಘಟನೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗದಿರಂಗೆ ಪ್ರಾಮಾಣಿಕವಾಗಿ ಏನು ಇವತ್ತು ದುಡ್ಡು ಬಂದಿದೆ, ಆ ದುಡ್ಡನ್ನು ನಾವು ಇವತ್ತು ಗಬ್ಬರ್ ಸಿಂಗ್ ಅವರ ಮೂಲಕ, ನಮ್ಮ ಖಜಾನ್ಸಿ ಅವರ ಮೂಲಕ ಇವರಿಗೆ ದುಡ್ಡನ್ನು ನಾವು ಕೊಡ್ತಾ ಇದ್ದೀವಿ. ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೀವಿ. ಇವತ್ತು ಸಣ್ಣ ಅಮೌಂಟ್ ಇರ್ಬೋದು, ಆದರೆ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾವುದೇ ಥರದ ಎಲ್ಲ ಆಟೋ ಚಾಲಕರಿಗೆ ತುಂಬ ಧನ್ಯವಾದ. ಸಹಾಯ ಮಾಡಿದ್ದೀವಿ. ಸುರೇಶ್ ಎಲ್ಲರಿಗೂ ಧನ್ಯವಾದ. ಇದೇ ರೀತಿ ನಾವೆಲ್ಲರೂ ಕೂಡ ಸಹಾಯ ಮಾಡೋಣ, ಒಬ್ಬರಿಗೊಬ್ಬರು ಸಹಾಯ ಮಾಡೋಣ. ಯಾವುದೇ ಜಾತಿ ಭೇದ ಇಲ್ಲ ನಮ್ಮ ಸಂಘಟನೆಯಲ್ಲಿ. ಒಂದೇ ಜಾತಿ, ಅದು ಯಾವುದು ಅಂದರೆ ಆಟೋ ಚಾಲಕರ ಜಾತಿ. ಅದೊಂದು ಇಟ್ಕೊಂಡು ನಾವೆಲ್ಲರೂ ಚೆನ್ನಾಗಿ ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹಿಂದೆ ಇದ್ದಾರೆ. ಈ ಒಂದು ಸಂವಿಧಾನ ಅವ್ರು ಕೊಟ್ಟಿರೋದ್ರಿಂದ ಇವತ್ತು ನಾವೆಲ್ಲರೂ ಜೊತೆಲಿ ಸೇರಿ ಒಂದೇನೋ ಒಂದು ಸಹಾಯ ಮಾಡಿದ್ದೀವಿ. ಅದೊಂದು ನಮಗೆ ಖುಷಿ ಆಗ್ತಾಯಿದೆ. ಈ ಮೂಲಕ ಎಲ್ರಿಗೂ ತಿಳಿಸ್ಕೊಡ್ಬೋದು. ಇದೇ ರೀತಿ ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಸಹಾಯವನ್ನು ಮಾಡುತ್ತಾ ಪುನೀತ್ ರಾಜ್ಕುಮಾರ್ ಮಾರ್ಗದರ್ಶನದ ದಾರಿಯಲ್ಲಿ ನಡೆಯೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.